ಸರ್ವೇಪಿ ಸುಖಿನಃ ಸಂತು. ಪ್ರಶ್ನೋತ್ತರ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ಈಗ ಉತ್ತರವನ್ನು ನಿಮಗೆ ಕೊಡುವಂತಹ ಸಮಯ. ವಿಡಿಯೋ ಮಾಡ್ತಾ ಇದ್ದೇವೆ. ಅನೇಕರು ಪ್ರಶ್ನೆಗಳನ್ನು ಕೇಳ್ತೀರಿ. ಒಂದು ಮುಖ್ಯವಾದಂತಹ ಮಾಹಿತಿಯನ್ನು ಕೊಡೋದನ್ನು ನೀವು ಮರ್ತು ಬಿಡ್ತೀರಿ. ನೀವು ಹುಟ್ಟಿದ ದಿನಾಂಕ, ನಿಖರವಾದಂತಹ ಸಮಯ ಮತ್ತು ಹುಟ್ಟಿದ ಸ್ಥಳ ಇದನ್ನು ನೀವು ಕಮೆಂಟಲ್ಲಿ ಹಾಕಿ, ಅದರ ಜೊತೆಗೆ ನಿಮ್ಮ ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ಹಾಕಬೇಕು. ಹುಟ್ಟಿದ ದಿನಾಂಕ, ಸ್ಥಳ, ಸಮಯ ಈ ಮೂರರಲ್ಲಿ ಯಾವುದು ಒಂದು ಹಾಕದೆ ಹೋದ್ರೂ ಕೂಡ ನಿಮ್ಮ ಪ್ರಶ್ನೆಗೆ ಬಹಳ ಸರಿಯಾದಂತಹ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಥವಾ ನಿಮ್ಮ ಜಾತಕವನ್ನು ನಾವು ಬರೀಲಿಕ್ಕೆ ಬಹಳ ಕಷ್ಟವಾಗಬಹುದು. ಆದ್ದರಿಂದ ಈ ಮೂರು ಮಾಹಿತಿಯನ್ನು ತಪ್ಪದೆ ಹಾಕಿ. ಮೊದಲನೆಯದಾಗಿ ಮರಿಯಂ ಗೌಡ ಅವರು ಪ್ರಶ್ನೆ ಕೇಳಿದ್ದೀರಿ, ಆದರೆ ನೀವು ಹುಟ್ಟಿದ ಸ್ಥಳವನ್ನು ಹಾಕಿಲ್ಲ. ಪುನಃ ದಯವಿಟ್ಟು ಕಾಮೆಂಟ್ ಮಾಡಿ, ಖಂಡಿತ ಉತ್ತರ ಕೊಡ್ತೀವಿ. ನವ್ಯ ಮರಿಸ್ವಾಮಿ, ನೀವು ಕೇಳಿದ್ದೀರಿ ಯಾವ ರಾಶಿ ಭವಿಷ್ಯವನ್ನು ನಾನು ನೋಡಬೇಕು ಅಂತ. ನೀವು ಕುಂಭರಾಶಿ ಭವಿಷ್ಯವನ್ನು ನೋಡಬೇಕು. ಮತ್ತು ಸುಮಾಕೆ 6382 ಈ ಐಡಿಯವರು ನಿಮ್ಮದು ಮಕರ ರಾಶಿ. ನಿಮ್ಮ ಸಮಯ ಯಾವಾಗ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದೀರಿ. ಮಾರ್ಚ್ 29ರ ನಂತರ ಎಲ್ಲ ಮಕರ ರಾಶಿಯವರಿಗೂ ಬಹಳ ಶುಭವಾದಂತಹ ಫಲ ಒದಗಿ ಬರೋದಿದೆ ಮತ್ತು ನಿಮ್ಮ ಜೀವನದಲ್ಲಿ ಇನ್ನು ಮೇಲೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಆದ್ದರಿಂದ ನಿಮ್ಮದು ಕೂಡ ಮಕರ ರಾಶಿ ಮಾರ್ಚ್ 29ರ ನಂತರ ಶುಭ ಫಲ. ಮಲ್ಲಿಕಾರ್ಜುನ್, ನೀವು ಕರ್ಕ ರಾಶಿಯಲ್ಲಿ ನಿಮ್ಮ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಕರ್ಕ ರಾಶಿಯಾಗುತ್ತೆ. ಅಷ್ಟಮ ಶನಿ ಕೊನೆ ಆಗ್ತಾ ಇದೆ. ಆದ್ದರಿಂದ ಜೀವನದಲ್ಲಿ ಮುಖ್ಯವಾದಂತಹ ಬದಲಾವಣೆಗಳು ಹಾಗೂ ಮುಂದೇನ ಮಾರ್ಗ ನಿಮಗೆ ಈಗ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಶನಿಗ್ರಹ ನಿಧಾನವಾಗಿ ಫಲ ಕೊಡೋದ್ರಿಂದ ಪೇಷನ್ಸ್ ಇರಬೇಕಾಗತ್ತೆ ಇನ್ನೂ. ಆದರೆ ದೊಡ್ಡ ಬದಲಾವಣೆಗೆ ಈಗ ಆಗೋದಿದೆ ಅನ್ನೋದು ನಿಮಗೆ ಈಗಾಗಲೇ ಅರ್ಥವಾಗಿ ಬಿಟ್ಟಿರುತ್ತೆ. ಅದು ಸರಿಯಾದ ಒಂದು ವಿಷಯವೇ ಆಗಿದೆ. ನಿಮಗೆ ಏನಾದರೂ ಡೌಟ್ ಇದ್ದರೆ, ಇನ್ನೂ ಇದನ್ನು ಮುಂದೆ ಹೋಗಬೇಕಾ, ಇದನ್ನು ಒಪ್ಕೋಬೇಕೋ ಬೇಡವೋ ಅನ್ನೋಂತಹ ಒಂದು ಬೆಳವಣಿಗೆ ನಡೀತಾ ಇದ್ದರೆ ಒಪ್ಕೋಬಹುದು. ಈಗ ಆ ಸಮಯ ಬಂದಿದೆ. ಮತ್ತೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂತಂದರೆ ಮೇ ನಂತರ ಗುರುಬಲ ಇರೋದಿಲ್ಲ. 5 ವರ್ಷದ ತನಕ ಗುರುಬಲ ಕಡಿಮೆ ಆಗತ್ತೆ. ಆದ್ದರಿಂದ ನೀವು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿರೋದೇ ಒಳ್ಳೆಯದು. ವಾಣಿ NP ಕೇಳಿದ್ದೀರಿ, ಮನೆ ಆಗತ್ತಾ, ನಾನು ಮನೆ ತಗೋಬಹುದಾ ಅಂತ. ನಿಧಾನವಾಗಿ ಖಂಡಿತವಾಗ್ಲೂ ಮನೆ ಸಾಧ್ಯವಾಗುತ್ತೆ. ಆದರೆ 2028 ತನಕ ಕಾಯಬೇಕು. 2028ರಲ್ಲಿ ನೀವು ಹಾಲುಕ್ಕಿಸ್ತೀರಿ ಅಥವಾ ಗೃಹ ಪ್ರವೇಶವನ್ನು ಮಾಡ್ತೀರಿ ಅಥವಾ ಗುದ್ಲಿ ಪೂಜೆಯನ್ನು ಖಂಡಿತ ಮಾಡ್ತೀರಿ. ಮುಂದೆ ವೆಂಕಟಾಚಲಪತಿ ಅನ್ನೋರು ಕೇಳಿದ್ದೀರಿ. ನೀವು ರಘುರಾಮ್ ಅನ್ನೋರ ಬಗ್ಗೆ ಕೇಳಿದ್ದೀರಿ. ಅವರು ಆಮರಣ ಅಂತ ಧನಯೋಗ ಇರುವಂತಹ ಜಾತಕವನ್ನು ಹೊಂದಿದ್ದಾರೆ. ಆ ಸಮಯದಲ್ಲಿ ಅವರು ಹುಟ್ಟಿದ್ದಾರೆ. ಆದ್ದರಿಂದ ಅನೇಕ ಒಳ್ಳೆಯ ಯೋಗಗಳು ಇರೋದರಿಂದ ನಿಧಾನವಾಗಿ ಇರುವಂತಹ ಎಲ್ಲ ತೊಂದರೆಗಳು ಪರಿಹಾರ ಆಗತ್ತೆ. ಹಣಕ್ಕಂತೂ ತೊಂದರೆ ಇರೋದಿಲ್ಲ. ಆದರೆ ಅತಿ ಹೆಚ್ಚು ಧನ ಬರ್ತಾ ಇದೆ ಎನ್ನುವಂತಹ ಒಂದು ಭಾವನೆಯಿಂದ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ದುಡ್ಡು ಕೊಟ್ಟರು ಸಾಲ ಮಾಡ್ತಾ ಇದ್ದರೆ ಅದು ತೀರೋದೇ ಇಲ್ಲ. ಮುಂದೆ ಪದ್ಮಾಯಸ್ ಅನ್ನೋರು ಕೇಳಿದ್ದೀರಿ. ನೀವು ಮೇಷರಾಶಿ 7.5 ಇದ್ದರೂ ಕೂಡ ರಾಹು ಮೇ ತಿಂಗಳ ನಂತರ ನಿಮ್ಮ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಆದ್ದರಿಂದ ಎಲ್ಲ ಮೇಷರಾಶಿಯವರಿಗೂ 7.5 ಶುರುವಾದರೂ ಕೂಡ 1.5 ವರ್ಷದ ತನಕ ರಾಹು ನಿಮಗೆ ಇಷ್ಟಾರ್ಥ ಸಿದ್ಧಿ, 18 ವರ್ಷದಲ್ಲಿ ಆಗದಿದ್ದಂತಹ ದೊಡ್ಡದೊಂದು ಇಷ್ಟಾರ್ಥ ಸಿದ್ಧಿಯನ್ನು ತಂದು ಕೊಡ್ತಾ ಇದ್ದಾನೆ. ಆದ್ದರಿಂದ ಇದರರ್ಥ ತುಂಬ ಹುಂಬತನವನ್ನು ಮಾಡಿಕೊಳ್ಳಬಾರ್ದು. ದುಡ್ಡು ಕೈಗೆ ಬರೋದಿದೆ. ನಿಮ್ಮ 7.5ನಲ್ಲಿ ಆಗೋ ತೊಂದರೆಗಳನ್ನು ನೀವು ನಿವಾರಿಸಿಕೊಳ್ಳುವಷ್ಟು ಹಣ ಕೈಗೆ ಬರುತ್ತೆ. ಅದನ್ನು ಭದ್ರವಾಗಿ ಇಟ್ಕೊಳ್ಳಿ. ಅದನ್ನು ಕಳ್ಕೊಂಡ್ರೆ ಮುಂದಿನ 7 ವರ್ಷ ಕೈಗೆ ದುಡ್ಡು ಬರೋದಿಲ್ಲ. ಮತ್ತು ನಿಮ್ಮ ಜಾತಕದಲ್ಲಿ ಪದ್ಮಾಯಸ್ ಅನ್ನೋರು ನೀವು ಯಾವ ಜಾತಕದ ಬಗ್ಗೆ ಕೇಳಿದ್ದೀರಿ, ಅದರಲ್ಲಿ ಲಕ್ಷ್ಮೀ ಯೋಗ, ಸರಸ್ವತಿ ಯೋಗ, ವಿದ್ಯಾಯೋಗ ಎಲ್ಲ ಇದೆ. ಆದ್ದರಿಂದ ಓದು ತುಂಬ ಚೆನ್ನಾಗಿಯೇ ಇರುತ್ತೆ. ಮತ್ತು ಇನ್ನು ಕಾರ್ತಿಕ್ ಅನ್ನೋರು ಕೇಳಿದ್ದೀರಿ, ಗೌರ್ಮೆಂಟ್ ಜಾಬ್ ಸಿಕ್ಕತ್ತಾ ಅಂತ ಕೇಳಿದ್ದೀರಿ. ಇಲ್ಲ, ಗೌರ್ಮೆಂಟ್ ಜಾಬ್ ಸಾಧ್ಯವಿಲ್ಲ. ಈ ಜಾತಕದಲ್ಲಿ ಬಹಳ ಕಷ್ಟವಾಗುತ್ತೆ. ಆದರೆ ಮದುವೆಯ ನಂತರ ಭೂಮಿಯಿಂದ ನಿಮಗೆ ಅದೃಷ್ಟ ಬರೋದಿದೆ. ಮತ್ತು ಯಾರೊಬ್ಬರು ಟ್ರೆಡಿಷನಲ್ ಕಾರ್ನರ್ ಅನ್ನೋರು ಕೇಳಿದ್ದೀರಿ, ಜಾಬ್ ಯಾವಾಗ ಸಿಕ್ಕತ್ತೆ ಅಂತ. ನಿಮಗೆ ಏಪ್ರಿಲ್ ಮೇ ಅದರಲ್ಲಿ ಆ ಟೈಮಲ್ಲಿ ಗೌರ್ಮೆಂಟ್ ಜಾಬ್ ಖಂಡಿತವಾಗ್ಲೂ ಸಿಕ್ಕತ್ತೆ. ಯಾರು ಟ್ರೆಡಿಷನಲ್ ಕಾರ್ನರ್ ಅನ್ನೋರು. ಮತ್ತು ಈರಮ್ಮ ಅನ್ನೋರು ಕೇಳಿದ್ದೀರಿ, 2025 ಮೇ ಜೂನ್ವರೆಗೆ ನಿಮಗೆ ನೀವು ಹೇಳಿದಂತಹ ಪರಿಸ್ಥಿತಿ ಇರುತ್ತೆ. 2027 ಮೇ ಇಂದ 2028 ಜೂನ್ ನಂತರ ತಿರುಗ ಪುನಃ
ಮದುವೆ ಆಗೇ ಆಗತ್ತೆ. ಮದುವೆಯ ಬಗ್ಗೆ ಕೇಳಿದ್ದೀರಿ. 2027 ಮೇಯಿಂದ 2028 ಜೂನ್ ತನಕ ಖಂಡಿತ ಮದುವೆ ಆಗಲೇಬೇಕು. ಈಗ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ಪುನಃ ಕಮೆಂಟ್ ಮಾಡ್ತಾ ಇರಿ. ಇನ್ನೊಂದು ವಾರದಲ್ಲಿ ಅಥವಾ 10 ದಿನಗಳಲ್ಲಿ ಈಗ ಕೇಳಿದಂತಹ ಬೇರೆ ಪ್ರಶ್ನೆಗಳಿಗೆ ಈಗಾಗಲೇ ಕೇಳಿರುವಂತಹವರಿಗೆ ಉತ್ತರವನ್ನು ನಾವು ಖಂಡಿತವಾಗ್ಲೂ ಕೊಡ್ತೇವೆ. ಎಲ್ಲರಿಗೂ ಶುಭಮಸ್ತು. ನಮ್ಮ ಜ್ಯೋತಿಷ್ಯದಿಂದ, ಋಷಿಗಳು ಹೇಳಿರುವಂತಹ ಈ ಒಂದು ಶಾಸ್ತ್ರದಿಂದ ಎಲ್ಲರ ಜೀವನವೂ ಬೆಳಗಲಿ. ಎಲ್ಲರಿಗೂ ಶುಭಮಸ್ತು.